28-30ನೇ ತಾರೀಕು ಜನವರಿ 30ನೇ ತಾರೀಕು ಹುತಾತ್ಮರಾದಂಥ ದಿನ. ಆ ದಿನವನ್ನ ಇಡೀ ದೇಶದ ಜನ ಸ್ಮರಿಸ್ಕೊಳ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರ ಸೇವೆಯನ್ನ ಸಮಾಜಕ್ಕೆ ಮಾಡಬೇಕು, ದೇಶಕ್ಕೆ ಮಾಡಬೇಕು, ಸೇವೆಯನ್ನ ಸ್ಮರಿಸ್ಕೊಳ್ತಕ್ಕಂಥ ದಿನ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ 1915ನೇ ಇಸ್ವಿನಲ್ಲಿ ಬಂದರು. ಇಡೀ ದೇಶನೆಲ್ಲ ಸುತ್ತಿದ್ರು. ಆಮೇಲೆ ಸ್ವಾತಂತ್ರ್ಯ ಚಳವಳಿಯ ನೇತೃತ್ವವನ್ನು ವಹಿಸಿದರು. ಅವರು ಎಲ್ಲ ತ್ಯಾಗವನ್ನು ಮಾಡಿ ಈ ದೇಶಕ್ಕೆ ಅನೇಕ ಚಳವಳಿಗಳನ್ನು ಮಾಡಿ ಅನೇಕ ಸಾರಿ ಜೈಲಿಗೆ ಹೋಗಿ ದೇಶಕ್ಕೆ ನಮ್ಮ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂತು. ಕಾಂಗ್ರೆಸ್ ಪಾರ್ಟಿ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡುತ್ತದೆ. ಹಾಗಾಗಿ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ಮತಾಂಧ ಅವರನ್ನ ಕೊಂದಾಕಿದ್ರು, ನಾಥೂರಾಮ್ ಗೋಡ್ಸೆ ಅಂತಕ್ಕಂಥವ್ರು, ಮತ್ತು ಅವ್ರ ಜೊತೆಯಲ್ಲಿ ಕೆಲವು ಜನರು ಸೇರ್ತಿದ್ದು ಅವ್ರನ್ನ ಕೊಂದಾಕಿದ್ರು. ಮಹಾತ್ಮ ಗಾಂಧೀಜಿಯವರು ಸತ್ಯ, ಅಹಿಂಸೆ, ಅಹಿಂಸಾ ಪರಮೋ ಧರ್ಮ. ಸತ್ಯ ಅಹಿಂಸೆ ಅಂದ್ರೆ ಅದೇನ ಅಹಿಂಸೆ ಪರಮೋ ಧರ್ಮ, ಅಹಿಂಸೆ ಪರಮೋ ಧರ್ಮ ಅಂತಕ್ಕಂಥದನ್ನ ಕಣ್ಣಿಗೆ ತಿಳಿಸ್ತಕ್ಕ ವ್ಯಕ್ತಿಯವರು. ಬಹುಶಃ ಸತ್ಯ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ದೊರಕಿಸ್ಕೊಟ್ಟಿರ್ತಕ್ಕಂಥದ್ದು ಅಪರೂಪ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ. ಅವರು ಯಾವುದೇ ಸ್ವಾರ್ಥ ಇರಲಿಲ್ಲ. ಅವ್ರಿಗೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಕೂಡ ಸ್ವಾರ್ಥ ಇರಲಿಲ್ಲ. ಅವ್ರು ಯಾರು ಕೂಡ ಸ್ವತಂತ್ರ ಭಾರತದಲ್ಲಿ ನಾವು ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಅಂತಕ್ಕಂಥ ಕನಸನ್ನು ಕೂಡ ಕಂಡಿರಲಿಲ್ಲ. ಸೊ ಅವರು ಸ್ವಾತಂತ್ರ್ಯ ಆಗಬೇಕು, ಈ ದೇಶ ಬ್ರಿಟಿಷ್ನವರ ಕಪಿಮುಷ್ಟಿಯಿಂದ ನಾವು ಪಾರಾಗಬೇಕು, ಅಷ್ಟೇ ಅವರ ಮನಸ್ಸಿನಲ್ಲಿ ಇದ್ದದ್ದು. ಸೊ ಅಂತ ಮಹಾತ್ಮ ಗಾಂಧೀಜಿಯವರನ್ನ ಬಹುಶಃ ಅವರು ಹೇಳ್ತಾ ಇದ್ರು, ಇನ್ನೂ ಎಷ್ಟು ವರ್ಷ ಬದುಕ್ತಿದ್ರೆ ಏನೋ ಗೊತ್ತಾಗ್ತದೆ. ಅವರು ಊಟದಲ್ಲೂ ಕೂಡ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಅವ್ರಿಗೆ ಗುಂಡಿಕ್ಕಿ ಕೊಂದಂಥದ್ದು ಅದು ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಬರ್ತವೆ. ನಾವು ಅವ್ರಿಗೆ ಗೌರವ ಸಲ್ಲಿಸೋದೇನಪ್ಪ ಅಂತಂದ್ರೆ, ಗೌರವ ಸಲ್ಲಿಸೋದಕ್ಕೆ ಅರ್ಥ ಬರಬೇಕಾದ್ರೆ ನಾವು ಅವರ ತತ್ವಾದರ್ಶಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆದಾಗ ಮಾತ್ರ ಅವರಿಗೆ ಗೌರವ ಸಲ್ಲಿಸೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗ್ರಾಮ ಪಂಚಾಯತಿಗಳಿಗೆ ಮಧ್ಯದಲ್ಲಿ ನಾ ಇನ್ನೂ ಮುಗಿಸೇ ಇಲ್ಲ, ಆಮೇಲೆ ಕೇಳು. ಮಹಾತ್ಮ ಗಾಂಧೀಜಿಯವರು ಶಾಶ್ವತವಾಗಿ ಅವರ ಹೆಸರು ಉಳಿಬೇಕಲ್ಲ. ಯಾಕಂದ್ರೆ ಬಹಳ ಜನ ಯುವಕರು ಮರಿತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನ ಪ್ರಶ್ನೆಗೆ ಉತ್ತರನೂ ಹೇಳ್ಬಿಡ್ತೀನಿ. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಏನಂತ ಹೇಳಿದ್ರು ಅಂತಂದ್ರೆ, ಗ್ರಾಮಗಳ ಸ್ವಾವಲಂಬನೆ ಆಗದೇನೆ
ದೇಶದ ಪ್ರಗತಿ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಗ್ರಾಮಗಳು ಸ್ವಾವಲಂಬನೆ ಆಗಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸ್ವಾವಲಂಬನೆಯನ್ನ ಕಾಣಬೇಕು. ಅವು ಕಂಡಾಗ ಮಾತ್ರ ದೇಶದ ಪ್ರಗತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಭಾರತ ಹಳ್ಳಿಗಳ ದೇಶ. ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಕಾಲದಲ್ಲಿ ಸುಮಾರು 180% ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಾ ಇದ್ರು. ಅದರಿಂದ ಆ ಮಾತನ್ನ ಹೇಳಿದ್ರು, ಹಳ್ಳಿಗಳು ಉದ್ಧಾರ ಆಗದೇನೆ ದೇಶ ಉದ್ಧಾರ ಆಗಲ್ಲ. ಅದನ್ನು ನೆನೆಸ್ಕೊಂಡು ನಾವು ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪಾ ಅಂತಂದ್ರೆ, ಸುಮಾರು ಕರ್ನಾಟಕದಲ್ಲಿ 6,000 ಪಂಚಾಯಿತಿಗಳಿದ್ದಾವೆ. ಸುಮಾರು 6,000 ಪಂಚಾಯಿತಿ ಕಟ್ಟಡಗಳಿದ್ದಾವಲ್ಲ, ಅವ್ರ ಹೆಸರು ಇರ್ತಕ್ಕಂಥದ್ದು. ಅದನ್ನ ನಾವು ತೀರ್ಮಾನ ಮಾಡಿ ಗ್ರಾಮ ಸ್ವರಾಜ್ಯ ಕಲ್ಪನೆ ಗ್ರಾಮ ಸ್ವರಾಜ್ ಅದರ ಕಲ್ಪನೆಯನ್ನು ಕೊಟ್ಟವರು ಮಹಾತ್ಮ ಗಾಂಧಿ. ಗ್ರಾಮಗಳು ಸ್ವತಂತ್ರ ಆಗಬೇಕು. ಅವ್ರು ಹಿಂಗೆ ಬಯಸಿದ್ರು ಅಂತಂದ್ರೆ ಹಳ್ಳಿಗಳು ಸ್ವಾವಲಂಬನೆಯಾಗಿ ಹಳ್ಳಿಯಿಂದ ದಿಲ್ಲಿಗೆ ಹೋಗ್ಬೇಕು, ದಿಲ್ಲಿಯಿಂದ ಹಳ್ಳಿಗೆ ಬರಬಾರ್ದು. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅದು ಹುತಾತ್ಮರಾಗಿದ್ದಾರೆ, ಗುಂಡೇಟಿನಿಂದ ಸತ್ತಿದ್ದಾರೆ. ಅದು ಎಲ್ರಿಗೂ, ನಮ್ಮ ಭಾರತೀಯರೆಲ್ರಿಗೂ ಕೂಡ ನೋವನ್ನುಂಟು ಮಾಡ್ತಕ್ಕಂಥ ಸಂಗತಿ ಇರ್ತಕ್ಕಂಥ ಮಾತುಗಳನ್ನ ಬಯಸ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರು ಇನ್ನೊಂದಷ್ಟು ದಿನ ಬದುಕಬೇಕಂತ. ಯಾಕಂತಂದ್ರೆ ಅವ್ರಿಗೆ ಅವರ ಅಭಿಮಾನಿ ಒಂದು ಪತ್ರ ಬರೀತಾರೆ. ಏನಂತ ಬರೀತಾರೆ ಅಂತಂದ್ರೆ, ನೀವು 100 ವರ್ಷ ಬಾಳಬೇಕು ಅಂತ ಬರೀತಾರೆ. ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಗೊತ್ತಾ ಗಾಂಧೀಜಿಯವರು? ನಾನು ಕಡಿಮೆ ಹೇಳ್ಬಿಟ್ಟಿದ್ಯಾ ನೀನು ನನಗೆ ವಯಸ್ಸನ್ನ, 125 ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಾರೆ. ನೀ 100 ವರ್ಷ ಅಂತ ಹೇಳ್ಬಿಟ್ಟಿದ್ಯಪ್ಪ ಅಭಿಮಾನದಿಂದ, ನಾನು 125 ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಉತ್ತರ ಕೊಡ್ತಾರೆ. ಸೊ ಅದರಿಂದ ಅವ್ರಿಗೆ ಇನ್ನೂ ಜಾಸ್ತಿ ದಿನ ಬದುಕಬೇಕು ಅಂತಕ್ಕಂಥ ಆಸೆ ಇತ್ತು. ಅದು ಆಗ್ಲಿಲ್ಲ ಅಂತಕ್ಕಂಥ ನೋವು ಸಂಗತಿ ಇದನ್ನ ನಾವು ಇವತ್ತು ವ್ಯಕ್ತ ಮಾಡಬೇಕಾಗ್ತದೆ. ಸೊ ಮಹಾತ್ಮ ಗಾಂಧೀಜಿಯವರನ್ನ ಇಡೀ ದೇಶ ಸ್ಮರಿಸ್ಕೊತದೆ, ಇಡೀ ದೇಶ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ. ಸರ್, ಈಗ ಗುತ್ತಿಗೆದಾರರ ಸಂಘದವರು ಒಂದಷ್ಟು ಆರೋಪಗಳ ಜೊತೆಗೆ ಫೆಬ್ರವರಿ 5ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. ಅಲ್ಲ, ಬಾಕಿ ಬಿಲ್ ಬಿಡುಗಡೆಗೆ ಸರ್, ಬಾಕಿ ಬಿಲ್ ಬಿಡುಗಡೆಗೆ ಸಂಬಂಧಪಟ್ಟಂತೆ ಗಡುವು ಕೊಟ್ಟಿದ್ದಾರೆ. ಬಾಕಿ ಬಿಲ್ ಬಿಟ್ಟೋದವರು ಬಿಜೆಪಿ ಅವರು. ಪರ್ಸೆಂಟೇಜ್ ಈ ಸರ್ಕಾರದಲ್ಲೂ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಸರ್. ಪರ್ಸೆಂಟೇಜ್ ನಿಜ, ಬಟ್ ಬಿಟ್ಟೋದವರು ಬಿಜೆಪಿ ಅವರು.